ಆಯ್ತು. ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸರಾಜು 3,000, ಇವ್ರದ್ದು ಒಂದು 8-9,000, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಡ್ಲಿಲ್ಲ ಒಳಗಡೆಗೆ, ಇನ್ನ ಜಾಸ್ತಿ ಇದೆ. ನಿಮ್ಗೆ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಂಡ್ರೆ ದುಡ್ಡಿಲ್ದೆ ಕಾಂಟ್ರಾಕ್ಟ್ ತಗೊಳ್ರಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ಗೆಲ್ಲ ನಾನು ಹೇಳಿದೆ. ಪಾಪ ಯಡಿಯೂರಪ್ಪನವ್ರು ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇಲ್ಲದೆ ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡ್ಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ರೈತರು ಅನ್ನೋ ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಬೇಕು ಅಂತೇಳಿ ನಾವು 5 ಗ್ಯಾರಂಟಿ ಕೊಟ್ಟು 52,000 ಕೋಟಿನೂ ಕೊಡ್ತಾ ಇದ್ದೀವಿ. ನಮ್ಮ MLA ಗ್ಯಾರಂಟಿ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಡ್ತಾ ಇದ್ದೀವಿ. ಈಗ ನೋಡಿ, ಹೆಂಗೋ ಅಷ್ಟೋ ಇಷ್ಟೋ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಬಜೆಟ್ ಮಂಡಿಸಿದ್ರು. ಬೆಳಗ್ಗೆನೆ ನೆನ್ನೆ ತಗೊಂಡ್ಬಿಟ್ಟವ್ರೆ ಕಾಲಿಡ್ ಇದನ್ನ ಚಂಪುಗಳನ್ನ ತಗೊಂಡು ಕಾಲೇಜ್ ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಚಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು ಅವರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರ? ಅಲ್ಲಿ ಬಜೆಟ್ ಅಲ್ಲಿ ಸೇರಿಸಿಲ್ಲ ಅದನ್ನ. ಆ ಬಜೆಟ್ ಸೇರಿಸಿದ ಬೊಮ್ಮಾಯಿ ಸೇರಿಸಿದ್ರು ನೀರಾವರಿ ಇಲಾಖೆಗೆ. ಇಲ್ಲಂದ್ರೆ ಇದಿರಲ್ಲ ಕೆಲವರೆಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅವರು ಏನು ಬರಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಾಗಲಿ ಯಾವುದಕ್ಕಾಗಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರ್ಲಿ, ಅದನ್ನ ಅವರು ಮಾಡದೆ ಹೋಗಿ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPL ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಗ್ತಿದೆ ಅಂತ ಈ ಮೆಟ್ರೋನ ರೈಲೇ ನಿಲ್ಸ್ಕೊಂಡು ಕೂತಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನ್ರಿ ಸತೀಶ್, ನಮ್ಮ ಜವಾಬ್ದಾರಿ. ನೀವು ಬಿಟ್ಟಾಗ ನಾವು ನೀವು ಇಬ್ರು ನೀವು ನಮ್ಗೆ ಬಿಡಂಗಿಲ್ಲ, ನಾವು ನಿಮ್ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಕೊಂಡ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ಬರ್ಬೋದಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದಿನ ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಗುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟು ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ.